ಇವರು ಬಬಿತಾ ತವರ್. ನಾವು ಇಂದಿನ ವಿಡಿಯೋದಲ್ಲಿ ಹೇಳುತ್ತಿರುವುದು ಇವರ ಮಗಳ ಬಗ್ಗೆ. ಆದ್ರೂ ಆರಂಭದಲ್ಲಿ ಈ ಅಮ್ಮನ ಕುರಿತು ಉಲ್ಲೇಖ ಮಾಡಲೇಬೇಕು ಎಂದು ಅನಿಸಿತು. ನಾನು ನನ್ನ ಹಿಂದಿನ ಒಂದೆರಡು ವಿಡಿಯೋಗಳಲ್ಲಿ ಹೇಳಿದ ಒಂದು ಮಾತಿದೆ. ಅದೇನಂದ್ರೆ, ಕೆಲವರು ಅವರಿಗೆ ತಮ್ಮ ಬೆಳೆಯುವ ಪ್ರಾಯದಲ್ಲಿ ಕೆಲವು ಕಾರಣಗಳಿಂದಾಗಿ ಔಪಚಾರಿಕವಾದ ವಿದ್ಯಾಭ್ಯಾಸವೇನು ಲಭಿಸಿರುವುದಿಲ್ಲ. ಆದ್ರೆ ಅಂತಹವರು ಕೆಲವರು ತಮ್ಮ ಅನುಭವಗಳಲ್ಲಿ ವಿದ್ಯೆಯ ಮಹತ್ವ ಏನು ಎಂಬುದನ್ನ ತಿಳಿದಿರುತ್ತಾರೆ. ಅಂತಹವರು ತಮ್ಮ ಮುಂದಿನ ಪೀಳಿಗೆ ತಮ್ಮಂತೆ ಆಗಬಾರದು ಎಂಬ ಉದ್ದೇಶದೊಂದಿಗೆ ತಮ್ಮ ಮಕ್ಕಳ ಆಸೆ ಅಭಿಲಾಷೆಗಳಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಅಂತಹ ಒಬ್ಬರು ಮಹಾತಾಯಿಯೇ ಈ ಬಬಿತಾ ತವರ್ ಅವರು. ಒಂದು ಕೋಣೆ ಮಾತ್ರ ಇರುವ ತಮ್ಮ ಮನೆಯ ಒಂದು ಮೂಲೆಯಲ್ಲಿ ಕುಳಿತು ತಮ್ಮ ಮಗಳು ಹದಿಹರೆಯಕ್ಕೆ ಕಾಲಿಡುತ್ತಿರಬೇಕಾದರೆ ಕಂಡ ಕನಸು ಒಂದು ಪುಟ್ಟ ಕನಸು ಏನೂ ಆಗಿರಲಿಲ್ಲ. IAS ಅಥವಾ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಗಳಿಸಿ ಜಿಲ್ಲಾ ಕಲೆಕ್ಟರ್ ಆಗಬೇಕು ಎಂಬ ಅತಿ ದೊಡ್ಡ ಕನಸಾಗಿತ್ತು ಅದು. ಅದೊಂದು ಪುಟ್ಟ ಮಗುವಿನ ಆಟದ ಕನಸು ಎಂದು ಆ ಅಮ್ಮ ಹಗುರವಾಗಿ ಕಂಡು ಕೈ ತೊಳೆಯಲಿಲ್ಲ, ನಿರುತ್ಸಾಹಗೊಳಿಸಲಿಲ್ಲ. ಆ ಮಗಳು ತನ್ನ ಈ ಕನಸನ್ನ ತನ್ನ ಅಮ್ಮ ಹಾಗೂ ಸಹೋದರಿಯ ಜೊತೆ ಅಲ್ಲದೆ ಇನ್ಯಾರಲ್ಲೂ ತೋಡಿಕೊಳ್ಳಲಿಲ್ಲ. ಕಾರಣ, ನೆರೆಹೊರೆಯವರಲ್ಲಿ ಹೇಳಿದ್ರೆ 108,008 ತೊಡಕುಗಳನ್ನ ಹೇಳಿ ತನ್ನನ್ನು ನಿರುತ್ಸಾಹಗೊಳಿಸುತ್ತಾರೆ ಎಂಬ ಭಯ ಅವಳಿಗಿತ್ತು. ಒಂದು ಕೋಣೆ ಮಾತ್ರ ಇದ್ದ ತನ್ನ ಮನೆಯ ಒಂದು ಮೂಲೆಯಲ್ಲಿ ಕುಳಿತು ಅವಳು IAS ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿದ್ದಳು. ಅಮ್ಮ ಬಬಿತಾ ಮಗಳ ಕನಸಿಗೆ ಹೆಗಲ ಕೊಟ್ಟು ನಿಂತರು. ಏಳು ಎದ್ದೇಳು, ನಿನ್ನ ಲಕ್ಷ್ಯ ತಲುಪುವ ತನಕ ಮುಂದುವರಿ ಎಂಬ ಸ್ವಾಮಿ ವಿವೇಕಾನಂದರ ಮಾತು ಅವಳಿಗೆ ಯಾವತ್ತೂ ಪ್ರೋತ್ಸಾಹವಾಗಿ ಬೆಂಬಲಕ್ಕೆ ನಿಂತಿತು. 2021ರಲ್ಲಿ ಆ ಕುವರಿ ತನ್ನ 23ನೇ ವಯಸ್ಸಿನಲ್ಲಿ ಮೊದಲ ಪ್ರಯತ್ನದಲ್ಲೇ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ 438ನೇ ರ್ಯಾಂಕ್ ಪಡೆದು IPS ಗಳಿಸ್ತಾಳೆ. ಹೀಗೆ ನಮ್ಮ ದೇಶದಲ್ಲಿ IPS ಗಳಿಸಿದ ಅತಿ ಚಿಕ್ಕವಳಲ್ಲೊಬ್ಬಳಾಗುತ್ತಾಳೆ. ತನ್ನ ಲಕ್ಷ್ಯ ಇದಲ್ಲ ಎಂಬಂತೆ ಅವಳು ಮುಂದಿನ ವರ್ಷ ಮುಂದಿನ ಪ್ರಯತ್ನದಲ್ಲಿ ಆಲ್ ಇಂಡಿಯಾ 105ನೇ ರ್ಯಾಂಕ್ ಪಡೆದು IAS ಗಳಿಸ್ತಾಳೆ. ತಾನು ಕಂಡ ಕನಸನ್ನ ಸಾಕಾರಗೊಳಿಸುತ್ತಾಳೆ. ಸಾಧಾರಣವಾಗಿ ಹದಿಹರೆಯಕ್ಕೆ ಕಾಲಿಡುತ್ತಿರಬೇಕಾದರೆ ವರ್ಣರಂಜಿತವಾದ ಲೋಕದತ್ತ ತಮ್ಮ ಮನಸ್ಸನ್ನ ಹರಿಯಬಿಟ್ಟು ಕಲಿಕೆಯಲ್ಲಿ ಹಿಂದೆ ಬೀಳುವ ವಿದ್ಯಾರ್ಥಿಗಳ ಸಂಖ್ಯೆಯೇ ಹೆಚ್ಚಿರುವ ನಮ್ಮ ನಾಡಲ್ಲಿ ತನ್ನ ಅಸಾಧ್ಯವಾದ ಮನಃಶಕ್ತಿಯಿಂದ, ಛಲದಿಂದ ಈ ಸಾಧನೆಯನ್ನು ಮಾಡಿದ ಆ ಕುವರಿ ದಿವ್ಯಾ ತವರ್, ಡಾಟರ್ ಆಫ್ ಬಬಿತಾ ತವರ್. ದಿವ್ಯಾ ತವರ್ IAS ಅವರ ಸ್ಫೂರ್ತಿದಾಯಕ ಕತೆ ನಾ ಕಂಡಂತೆ ನಿಮ್ಮ ಮುಂದೆ. ಹರಿಯಾಣ ದೇಶದ ರಾಜಧಾನಿಯಾದ ಡೆಲ್ಲಿಯೊಂದಿಗೆ ಗಡಿ ಹೊಂದಿರುವ ರಾಜ್ಯ. ಆರ್ಥಿಕವಾಗಿಯೂ ಸುದೃಢವಾದ ಸಂಪದ್ಭರಿತ ರಾಜ್ಯ. ಹೀಗೆ ಮೇಲ್ನೋಟಕ್ಕೆ ಎಲ್ಲವೂ ಶುಭವಾಗಿ ಕಂಡ್ರು ಸಾಮಾಜಿಕ ಸಮಾನತೆಯ ಅಳತೆಗೋಲಿನಿಂದ ನೋಡಿದ್ರೆ ಕಾಪು ಪಂಚಾಯತ್ಗಳಿಂದ ನಿಯಂತ್ರಿಸಲ್ಪಡುವ ಪುರುಷ ಪ್ರಧಾನವಾದ ಹರಿಯಾಣದ ಗ್ರಾಮಗಳಲ್ಲಿ ಇಂದಿಗೂ ಹಲವು ರೀತಿಯ ಸಾಮಾಜಿಕ ಲಿಂಗ ಅಸಮಾನತೆಗಳು ಈಗಲೂ ಜೀವಂತವಾಗಿ ಉಳಿದಿದೆ. ಮಹಿಳೆಯರ ಹಲವು ಹಕ್ಕುಗಳನ್ನ ಇಲ್ಲಿ ಕಸಿದುಕೊಳ್ಳಲಾಗುತ್ತದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಹೆಣ್ಮಕ್ಕಳ ಜನಿಸುವ ಹಕ್ಕನ್ನೇ ಇಲ್ಲಿ ಕಸಿದುಕೊಳ್ಳಲಾಗುತ್ತದೆ. ಸೆಲೆಕ್ಟಿವ್ ಅಬೋರ್ಷನ್ ಅಥವಾ ಲಿಂಗ ನಿರ್ಣಯ ಮಾಡಿ ಮಾಡುವ ಅಬೋರ್ಷನ್ ಅತಿ ವ್ಯಾಪಕವಾಗಿರುವ ಈ ಹರಿಯಾಣ ರಾಜ್ಯದಲ್ಲಿ ಗಂಡು ಹೆಣ್ಣು ಅನುಪಾತ ಕೂಡ ಭಾರತದಲ್ಲೇ ಅತಿ ಕನಿಷ್ಠ. 2011ರ ಸೆನ್ಸಸ್ ಪ್ರಕಾರ ಈ ಅನುಪಾತ 1000 ಗಂಡಸರಿಗೆ ಕೇವಲ 879 ಹೆಣ್ಮಕ್ಕಳು ಮಾತ್ರ. ಅಲ್ಲದೆ ಗಂಡಸರ ಹೆಂಗಸರ ಸಾಕ್ಷರತಾ ಅನುಪಾತದಲ್ಲೂ 20% ವ್ಯತ್ಯಾಸವಿದೆ ಎಂಬುದು ಒಂದು ಅಭಿವೃದ್ಧಿಶೀಲ ಸಮಾಜಕ್ಕೆ ಭೂಷಣವಲ್ಲ.
ಇಂತಹ ಹರಿಯಾಣದ ಮಹೇಂದ್ರಗಢ ಜಿಲ್ಲೆಯ ನಿಂಬಿ ಎಂಬ ಗ್ರಾಮದಲ್ಲಿ ದಿವ್ಯಾ ತವರು ಜನಿಸುತ್ತಾಳೆ. ತಂದೆಯ ಮುಖ ಕಂಡ ನೆನಪು ಕೂಡ ಅವಳಿಗಿಲ್ಲ. ತಾಯಿಯೇ ಆಗಿದ್ದಳು ಅವಳಿಗೆ ಸರ್ವಸ್ವ. ದಿವ್ಯಾಳಿಗೆ ಒಬ್ಬ ಸಹೋದರ ಹಾಗೂ ಒಬ್ಬಳು ಸಹೋದರಿ. ಈ ಮೂವರು ಮಕ್ಕಳ ಎಲ್ಲಾ ಖರ್ಚು ವೆಚ್ಚದ ಜವಾಬ್ದಾರಿಯನ್ನ ಆ ತಾಯಿ ಮಾತ್ರ ನಿಭಾಯಿಸಬೇಕಾಗಿತ್ತು. ಇದಕ್ಕೆ ಪರಿಹಾರ ಎಂಬಂತೆ ಗ್ರಾಮದ ಶಾಲೆಯ ಅಧ್ಯಾಪಕರೊಬ್ಬರ ಸಲಹೆಯ ಮೇರೆಗೆ ದಿವ್ಯಾ ನವೋದಯ ಪರೀಕ್ಷೆ ಬರೆದು ಅರ್ಹತೆಯನ್ನ ಪಡೆಯುತ್ತಾಳೆ. ಹೀಗೆ 12ನೇ ಕ್ಲಾಸ್ ತನಕ ಇರುವ ಅವಳ ಮುಂದಿನ ಶಿಕ್ಷಣ ಜವಾಹರ್ ನವೋದಯ ವಿದ್ಯಾಲಯದ ಬೋರ್ಡಿಂಗ್ ಸ್ಕೂಲಿನಲ್ಲಿ ನಡೆಯಿತು. ಅಲ್ಲಿ 9ನೇ ಕ್ಲಾಸ್ ಓದುತ್ತಿರಬೇಕಾದರೆ ಕಾರ್ಯಕ್ರಮವೊಂದಕ್ಕೆ ಮುಖ್ಯ ಅತಿಥಿಯಾಗಿ ಬಂದ ಜಿಲ್ಲಾ ಕಲೆಕ್ಟರ್. ಅವರ ನಡೆನುಡಿ, ಅವರಿಗೆ ಸಿಕ್ಕ ಗೌರವ, ರೆಡ್ ಬೀಕನ್ ಲೈಟ್ ಹೊಂದಿರುವ ಅವರ ಗಾಡಿ, ಇದನ್ನೆಲ್ಲ ನೋಡುತ್ತಿದ್ದ ದಿವ್ಯಾಳ ಪುಟ್ಟ ಮನಸ್ಸಿನಲ್ಲಿ ಮೊಳಕೆಯೊಡೆದ ದೊಡ್ಡ ಆಗ್ರಹ ಆಗಿತ್ತು IAS. ನವೋದಯ ಶಾಲೆಯಲ್ಲಿ 12 ಮುಗಿಸಿ ಮತ್ತೆ ಮನೆಗೆ ಹಿಂತಿರುಗುತ್ತಿರಬೇಕಾದರೆ 9ನೇ ಕ್ಲಾಸಿನಲ್ಲಿ ಮೊಳಕೆಯೊಡೆದು ಚಿಗುರತೊಡಗಿದ್ದ IAS ಎಂಬ ಕನಸು ಬೆಳೆದು ಅಲುಗಾಡಿಸಲು ಸಾಧ್ಯವಾಗದ ಒಂದು ದೊಡ್ಡ ಹೆಮ್ಮರವಾಗಿ ಅವರ ಮನಸ್ಸಿನಲ್ಲಿ ಬೆಳೆದು ನಿಂತಿತ್ತು. ನಂತರ ಅವಳು ಮಹೇಂದ್ರಗಢದ ಗೌರ್ಮೆಂಟ್ PG ಕಾಲೇಜಿನಲ್ಲಿ BSc ಡಿಗ್ರಿಗೆ ಸೇರಿಕೊಳ್ಳುತ್ತಾಳೆ. ಆಗಲೇ ಹೇಳಿದಂತೆ ಒಂದು ಕೋಣೆ ಮಾತ್ರ ಇರುವ ಅವರ ಮನೆ. ಅಲ್ಲೇ ತಾನು, ತನ್ನ ಅಮ್ಮ, ಸಹೋದರ, ಸಹೋದರಿ ಹೀಗೆ 4 ಜನ ಅಡಿಗೆ, ಊಟ, ನಿದ್ದೆ, ಓದು ಎಲ್ಲವೂ ಆ ಒಂದು ಪುಟ್ಟ ರೂಮಿನ ಒಳಗೆ ಆಗ್ಬೇಕಿತ್ತು. ಡಿಗ್ರಿ ಕಲಿಕೆ ಜೊತೆಯಲ್ಲೇ ಅವಳು IAS ಪರೀಕ್ಷೆಯ ತಯಾರಿಯಲ್ಲಿ ತೊಡಗಿದ್ದಳು. ಆ ಕೋಣೆಯ ಒಂದು ಮೂಲೆಯಲ್ಲಿ 2 ಅಡಿಗಳಷ್ಟು ಜಾಗ ಅವಳು ತನಗಾಗಿ, ತನ್ನ ಕಲಿಕೆಗಾಗಿ ಮೀಸಲಿಟ್ಟಿದ್ದಳು. ಕಷ್ಟ ಕಾರ್ಪಣ್ಯಗಳು, ಪ್ರಾರಬ್ಧಗಳು. ಆದ್ರೂ ಆ ಅಮ್ಮ ಎಲ್ಲೂ ತನ್ನ ಮಗಳ ಕನಸನ್ನ ನಿರುತ್ಸಾಹಗೊಳಿಸಲೇ ಇಲ್ಲ ಅಂದು ಮಾತ್ರವಲ್ಲ, ತನ್ನಿಂದ ಆಗುವ ರೀತಿಯಲ್ಲಿ ದುಡಿದು ಮಗಳಿಗೆ ಸರ್ವ ಸಹಕಾರ ನೀಡಿದರು. ಬಹುಶಃ ತನ್ನ ಮಗಳು ಓದುತ್ತಿರುವುದಾದರೂ ಏನು, IAS ಅಂದ್ರೆ ಏನು, ಇದರ ಬಗ್ಗೆಲ್ಲ ಆ ಅವಿದ್ಯಾವಂತ ಅಮ್ಮನಿಗೆ ತಿಳಿದಿರಲಾರದು. ಆದ್ರೂ ಮಗಳ ಸಾಮರ್ಥ್ಯದ ಬಗ್ಗೆ ಅವರಿಗೆ ಸಂಪೂರ್ಣ ನಂಬಿಕೆ ಇತ್ತು. ಸುತ್ತಮುತ್ತಲಲ್ಲಿ ಯಾರಿಗೂ ಸಾಧಿಸಲಾಗದ್ದನ್ನ ತನ್ನ ಮಗಳು ಸಾಧಿಸಬೇಕು. ಒಬ್ಬರು ಪ್ರೌಢ ಮದರ್ ಆಗಿ ತಾನು ಎಲ್ಲರ ಮುಂದೆ ಅಭಿಮಾನದಿಂದ ತಲೆ ಎತ್ತಿ ನಿಲ್ಲಬೇಕು. ಆ ಮಾತೃ ಹೃದಯ ಇದನ್ನೆಲ್ಲ ಆಶಿಸಿದ್ದಿರಬಹುದು. ಕಷ್ಟ ಭವನೆಗಳ ಈ ಕಡಲ ದಾಟಿ ಹೊಸದೊಂದು ಸುಂದರ ಪ್ರಭಾತ ತಮ್ಮ ಮುಂದೆ ತೆರೆಯಲಿದೆ ಎಂಬ ಶುಭ ವಿಶ್ವಾಸವು ಆ ಅಮ್ಮನಿಗೆ ಇತ್ತು. ಆದ್ದರಿಂದಲೇ ಮಗಳ ಸಂಪೂರ್ಣ ಬೆಂಬಲಕ್ಕೆ ಅವರು ನಿಂತರು. ನಸುಕಿನಲ್ಲೇ ಎದ್ದು ದುಡಿಮೆಗೆ ಹೋಗುತ್ತಿದ್ದಳು ಆ ಅಮ್ಮ. ದಿನವಿಡೀ ಮನೆಯ ಕೆಲಸ, ಹೊಲದ ಕೆಲಸ ಎಲ್ಲವನ್ನೂ ಮಾಡುತ್ತಿದ್ದರು. ತನ್ನ ಈ ಎಲ್ಲಾ ಸಂಪಾದನೆಯನ್ನ ಅವರು ಮಗಳ ಕಲಿಕೆಗಾಗಿ ಮೀಸಲಿಡುತ್ತಿದ್ದಳು. ಆರ್ಥಿಕವಾಗಿ ತನ್ನ ಪರಿಮಿತಿಗಳು ಏನು ಎಂಬುದು ದಿವ್ಯಾಳಿಗೆ ಚೆನ್ನಾಗಿ ಗೊತ್ತಿತ್ತು. ಈ ಪರಿಮಿತಿಗಳನ್ನ ಅವಳು ತನ್ನ ಅಚಲವಾದ ಆತ್ಮವಿಶ್ವಾಸ ಹಾಗೂ ವ್ಯವಸ್ಥಿತವಾದ ಕಲಿಕೆಯ ಮೂಲಕ ಮೆಟ್ಟಿ ನಿಂತಳು. ಡಿಗ್ರಿ ಕಲಿಕೆಯೊಂದಿಗೆ ತಾನು ಒಂದಷ್ಟು ಮಕ್ಕಳಿಗೆ ಟ್ಯೂಷನ್ ಕೊಟ್ಟು ಸಂಪಾದಿಸುತ್ತಿದ್ದಳು. ದಿನಕ್ಕೆ ಸರಾಸರಿ 4 ಗಂಟೆಗಳಷ್ಟು ಹೊತ್ತು ಅವಳು ಅಭ್ಯಸಿಸುತ್ತಿದ್ದಳು. ಅವಳ ಕೈಯಲ್ಲಿ ಒಂದು ಸ್ಮಾರ್ಟ್ ಫೋನ್ ಕೂಡ ಇತ್ತು. ಯೂಟ್ಯೂಬ್ನಲ್ಲಿ ಬರುತ್ತಿದ್ದ ಕ್ಲಾಸುಗಳು, ಅದೇ ರೀತಿ ಇನ್ನಿತರ ಆನ್ಲೈನ್ ಪೋರ್ಟಲ್ಗಳಲ್ಲಿ ಬರುತ್ತಿದ್ದ ಮಾಹಿತಿಗಳನ್ನ ಕಲೆ ಹಾಕಿ ಮನನ ಮಾಡುತ್ತಿದ್ದಳು. ಡಿಗ್ರಿಯ ನಂತರ ಅವಳು ತನ್ನ ಈ ಕಲಿಕೆಯ ಸಮಯವನ್ನ 10 ರಿಂದ 12 ಗಂಟೆಗಳಷ್ಟು ಕಾಲ ವಿಸ್ತರಿಸುತ್ತಾಳೆ. ಏಕಾಗ್ರಚಿತ್ತಳಾಗಿ ಓದುತ್ತಾಳೆ. ಅಮ್ಮ ತನ್ನ ಮೇಲೆ ಇಟ್ಟ ವಿಶ್ವಾಸವನ್ನ ಸಾಕಾರಗೊಳಿಸಬೇಕು. ತನ್ನಿಂದಾಗಿ ತನ್ನ ಅಮ್ಮ ಈ ಲೋಕದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಆಗಬೇಕು ಎಂದು ಯೋಚಿಸುವಾಗ ಅವಳಿಗೆ ಓದಲು ಇನ್ನಷ್ಟು ಕುರುಪು ಬರುತ್ತಿತ್ತು. ಕಳೆದುಕೊಳ್ಳಲು ಏನೂ ಇಲ್ಲದ ಅವಳಿಗೆ ಪರೀಕ್ಷೆಯ ಭಯನೂ ಇಲ್ಲ. ಮೊದಲಿಗೆ ಅವಳು ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗುತ್ತಾಳೆ. ಮುಂದಿನ ಮೇನ್ ಪರೀಕ್ಷೆ ಹಾಗೂ ಇಂಟರ್ವ್ಯೂಗೆ ತಯಾರಾಗಲು ಅವಳಿಗೆ ಪ್ರತಿಷ್ಠಿತ ದೃಷ್ಟಿ IAS ಎಂಬ ಸಂಸ್ಥೆ
ಅಗತ್ಯದ ಸಹಕಾರ ಹಾಗೂ ಮಾರ್ಗದರ್ಶನವನ್ನ ನೀಡುತ್ತದೆ. 2021ರಲ್ಲಿ ತನ್ನ 23ನೇ ವಯಸ್ಸಿನಲ್ಲಿ ಅವಳು ಮೊದಲ ಪ್ರಯತ್ನದಲ್ಲೇ ಆಲ್ ಇಂಡಿಯಾ 438ನೇ ರ್ಯಾಂಕ್ ಪಡೆದು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣಳಾಗಿ IPS ಗಳಿಸ್ತಾಳೆ. ಈ ಸುದ್ದಿ ಕೇಳಿ ಅವಳ ಊರೆಲ್ಲ ಸಂತಸ ಪಟ್ಟಿತಾದರೂ ಅವಳ ಮುಖದಲ್ಲಿ ಮಾತ್ರ ಸಂತಸವಿರಲಿಲ್ಲ. ಕಾರಣ ಅವಳ ಗುರಿ IAS ಆಗಿತ್ತು. ಅವಳ ಕನಸು IAS ಆಗಿತ್ತು. ಮುಂದಿನ 2022ರಲ್ಲಿ ಅವಳು ಪೂರ್ವಾಧಿಕ ಶಕ್ತಿಯಿಂದ ಮರಳಿ ಪ್ರಯತ್ನವನ್ನು ಮಾಡುತ್ತಾಳೆ. ಈ ಬಾರಿ ಆಲ್ ಇಂಡಿಯಾ 105ನೇ ರ್ಯಾಂಕ್ ಪಡೆದು ತನ್ನ ಅಭಿಲಾಷೆಯಂತೆ IAS ಗಿಟ್ಟಿಸಿಕೊಳ್ಳುತ್ತಾಳೆ. ಪ್ರಸ್ತುತ ಮಣಿಪುರ ಕ್ಯಾಡರ್ IAS ಆಫೀಸರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ 2.25 ಲಕ್ಷ ಫಾಲೋವರ್ಸ್ ಇರುವ ಇವರು ಸೋಷಿಯಲ್ ಮೀಡಿಯಾ ಮುಖಾಂತರ IAS ಆಸ್ಪಿರೆಂಟ್ ವಿದ್ಯಾರ್ಥಿಗಳನ್ನ ಹೆತ್ತವರನ್ನ ಹುರಿದುಂಬಿಸುತ್ತಲೇ ಇರುತ್ತಾಳೆ. ದಿವ್ಯಾ ತವರ್ ಅವರು IAS ನ ಇಂಟರ್ವ್ಯೂನ ಸಂದರ್ಭದಲ್ಲೇ ಬಯೋಡಾಟಾ ಭರ್ತಿ ಮಾಡುತ್ತಿರಬೇಕಾದರೆ ತಮ್ಮ ಹಾಬಿ ಏನು ಎಂಬ ಪ್ರಶ್ನೆಗೆ ಉತ್ತರವಾಗಿ ಅಮ್ಮನ ಜೊತೆ ಮಾತನಾಡುತ್ತಾ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದು ಎಂಬುದಾಗಿ, ಬಹುಶಃ ಅಮ್ಮನ ತ್ಯಾಗ ಏನು ಎಂಬುದನ್ನ ಅನುಭವಿಸಿ ಅರಿತವರಿಗೆ ಇದನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಬಹುದಷ್ಟೇ. ಕಾರಣ ಅಮ್ಮ ಅವಳಿಗೆ ಸದಾ ಪ್ರಚೋದನೆಯಾಗಿದ್ದಳು. ಅಮ್ಮನ ಮಾತುಗಳು ಅವಳಿಗೆ ಯಾವತ್ತೂ ಅನುಗ್ರಹವಾಗಿತ್ತು. ಅವಳ ಈ ಸಾಧನೆ ಎಂಬುದು ಸುತ್ತಮುತ್ತಲಿನ ಜನರಿಗೆ ನಂಬಲು ಅಸಾಧ್ಯವಾಗಿತ್ತು. ಇಂತಹ ವಿಷಮ ಸ್ಥಿತಿಯಲ್ಲೂ ಈ ಹುಡುಗಿ ಹೇಗೆ ಈ ಸಾಧನೆಯನ್ನು ಮಾಡಿದಳು ಎಂಬಂತೆ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಟರು. ಬಲ್ಲವರು ಹೇಳುವ ಮಾತೊಂದಿದೆ, ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ವಿಶ್ವಾಸ ಇದ್ದರೆ ಈ ಜಗತ್ತಿನಲ್ಲಿ ಏನನ್ನು ಸಾಧಿಸಬಹುದು ಎಂಬುದಾಗಿ. ಅವಳ ಸಾಮರ್ಥ್ಯದ ಮೇಲೆ ಅವಳಿಗೆ ವಿಶ್ವಾಸ ಇತ್ತು. IAS ಎಂಬ ಮೋಹದ ಸಾಕಾರಕ್ಕೋಸ್ಕರವಾಗಿ ಲಕ್ಷಗಟ್ಟಲೆ ಫೀಸ್ ಕೊಟ್ಟು ಕೋಚಿಂಗ್ ಪಡೆದು ಬರಿಗೈಯಲ್ಲೇ ವಾಪಸ್ಸಾಗುವವರ ಸಂಖ್ಯೆಯೇ ಹೆಚ್ಚು. ಈ ನಿಟ್ಟಿನಲ್ಲಿ ಆಲೋಚನೆ ಮಾಡುವಾಗ ಅವಳ ಸಾಧನೆಗೆ ಇನ್ನಷ್ಟು ಮೆರುಗು ನೀಡುತ್ತದೆ. ನಾವು ಬಡವರು, ನಾವು ಕೆಳಜಾತಿಯವರು, ನಾವು ಹೆಣ್ಮಕ್ಕಳು, ನಮಗೆ ಯಾರೂ ಸಹಾಯ ಮಾಡಲ್ಲ, ಇಂತಹ ಕೀಳರಿಮೆಗಳನ್ನೇ ಮನಸ್ಸಿನಲ್ಲಿ ಬೆಳೆಯಬಿಟ್ಟು ಸಾಧನೆಯತ್ತ, ಶ್ರಮದತ್ತ ಬೆನ್ನ ಹಾಕಿ ನಡೆಯುವವರಿಗೆ ದಿವ್ಯಾ ತವರ್ ಅವರ ಜೀವನ ನಿಜಕ್ಕೂ ಒಂದು ಪಾಠ. ಯಾರು ತಮ್ಮ ಅದೃಷ್ಟಕ್ಕಿಂತಲೂ ಪರಿಶ್ರಮಕ್ಕೆ ಪ್ರಾಧಾನ್ಯತೆ ಕೊಡುತ್ತಾರೋ ಅವರ ಪರಿಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತದೆ ಎಂಬುದಕ್ಕೆ ದಿವ್ಯಾ ತವರ್ ಅವರ ಸಾಧನೆ ನಿಜಕ್ಕೂ ಒಂದು ಉತ್ತಮ ಉದಾಹರಣೆ. ದಿವ್ಯಾ ತವರ್ ಅವರ ಸಾಧನೆ ಅಮ್ಮನ ಪ್ರೇರಣೆ ನಮ್ಮಂತಹ ಬೆಳೆಯುವ ಮಕ್ಕಳಿಗೂ ಮುಂದಿನ ಜನಾಂಗಕ್ಕೂ ಹೆತ್ತವರಿಗೂ ಎಲ್ಲರಿಗೂ ಪ್ರೇರಣೆಯಾಗಲಿ ಎಂದು ಆಶಿಸುತ್ತಾ, ನೀವು ಇದುವರೆಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.